ಓಂ ಸುಬ್ರಹ್ಮಣ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ದಾನಗಳ ಮಹತ್ವ ಹಾಗೂ ಗೊತ್ತಿಲ್ಲದೆ ಈ ವಸ್ತುಗಳನ್ನು ದಾನ ಮಾಡಿದರೆ ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತೀರಾ? ಯಾರು ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಯಾವ ವಸ್ತುಗಳನ್ನು ದಾನ ಮಾಡಬಾರ್ದು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದಾನಗಳಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ಅನ್ನದಾನ ಅಂತ ಕೆಲವೊಬ್ಬರು ಹೇಳ್ತಾರೆ. ಮತ್ತು ಕೆಲವೊಬ್ಬರು ದಾನಗಳಲ್ಲಿ ಬಹಳ ಶ್ರೇಷ್ಠವಾದಂತಹ ದಾನ ಕನ್ಯಾದಾನ, ವಿದ್ಯಾದಾನ, ಭೂದಾನ, ರಕ್ತದಾನ, ಸ್ವರ್ಣದಾನ ಅಂದರೆ ಚಿನ್ನದ ದಾನ. ಅನೇಕ ರೀತಿಯ ದಾನಗಳಿವೆ. ನಾವು ದಾನ ಮಾಡಿದರೆ ಆ ದಾನ ಮಾಡಿದಂತಹ ದಾನವನ್ನು ನಾವು ಯಾರಿಗೂ ಹೇಳಬಾರ್ದಂತೆ. ಬಲಗೈಯಲ್ಲಿ ಮಾಡಿದಂತಹ ದಾನ ಎಡಗೈಗೂ ತಿಳಿಬಾರ್ದು ಅಂತ ದೊಡ್ಡವರು ಹೇಳಿದ್ದಾರೆ. ಆದರೆ ಪ್ರಸ್ತುತ ಪ್ರೆಸೆಂಟ್ ಸಿಚುವೇಷನಲ್ಲಿ ರಾಜಕಾರಣಿಗಳು, ಸೆಲೆಬ್ರಿಟಿಗಳು, ಸಾಮಾನ್ಯ ಜನರು ಕೂಡ ತಾವು ದಾನ ಮಾಡಿದ್ರೆ ಅದನ್ನು ಅಥವಾ ಯಾರಿಗಾದರೂ ಏನಾದರೂ ಗಿಫ್ಟ್ ಕೊಟ್ಟರೆ, ಕಾಸ್ಟ್ಲಿ ಗಿಫ್ಟ್ ಕೊಟ್ಟರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಈ ರೀತಿ ಮಾಡಿದರೆ ಆ ದಾನದ ಫಲ ನಮಗೆ ಸಿಗೋದಿಲ್ಲ, ನಾಶವಾಗಿ ಹೋಗುತ್ತೆ. ಆದ್ದರಿಂದ ಯಾವುದೇ ದಾನ ಮಾಡಿದರೂ ಗುಪ್ತವಾಗಿ ತುಂಬ ಸೀಕ್ರೆಟಾಗಿ ಮಾಡಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ಮತ್ತು ಶಾಸ್ತ್ರಗಳಲ್ಲೂ ಇದನ್ನೇ ಹೇಳಿದ್ದಾರೆ. ಯಾರಿಗೆ ಅವಶ್ಯಕತೆ ಇದೆಯೋ ಅಂದರೆ ಬಡವರಿಗೆ, ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ದಾನ ಮಾಡಿದರೆ ಶ್ರೇಷ್ಠವಾದ ಪುಣ್ಯವನ್ನು ನಾವು ಸಂಪಾದನೆ ಮಾಡಬಹುದು. ನಾವು ದಾನ ಮಾಡುವಾಗ ಪ್ರಕೃತಿದು ಒಂದು ಪ್ಯಾಟ್ರನ್ ಇರುತ್ತೆ. ನಮ್ಮ ಹತ್ತಿರ ದಾನ ತಗೊಳ್ಳುವವರ ಹತ್ತಿರ ನಾವು ಪೂರ್ವ ಜನ್ಮದಲ್ಲಿ ಅಂದರೆ ಅವರ ಋಣ ನಮ್ಮ ಮೇಲೆ ಇರುತ್ತೆ. ಆದ್ದರಿಂದ ಈ ಜನ್ಮದಲ್ಲಿ ಆ ಪೆಂಡಿಂಗ್ ಕರ್ಮವನ್ನು ತೀರಿಸಲು ನಮ್ಮ ಹತ್ತಿರ ಪ್ರಕೃತಿ, ನೇಚರ್ ನಮ್ಮ ಹತ್ರ ಅವರಿಗೆ ದಾನ ಮಾಡಿಸುತ್ತೆ. ಆದ್ದರಿಂದ ನಾವು ದಾನ ಮಾಡುವಾಗ ನಮ್ಮ ಸಾಲ ತೀರಿಸ್ತಿದ್ದೇವೇನೋ ಅನ್ನುವಂಥ ಕೃತಜ್ಞತಾ ಭಾವ ಇರಬೇಕು ನಮಗೆ. ಒಬ್ಬೊಬ್ರಿಗೆ ಈಗೋ ಇರುತ್ತೆ, ನಾನು ರಿಚ್ಚು, ನಾನು ದಾನ ಮಾಡ್ತೀನಿ, ಬಡವರಿಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ತೋರಿಸ್ಕೋತಾರೆ. ಈ ರೀತಿ ಈಗೋ ಇರಬಾರ್ದು. ತುಂಬ ಥ್ಯಾಂಕ್ಫುಲ್ನೆಸ್ ಆಗಿ, ತುಂಬ ಪೊಲೈಟಾಗಿ ದಾನ ಮಾಡಬೇಕು. ಗ್ರಹಗಳಿಗೂ ದಾನಕ್ಕೂ ಸಂಬಂಧವಿದೆ. ನವಗ್ರಹಗಳಿಗೆ ಸಂಬಂಧಿಸಿದ ದಾನಗಳನ್ನು ನೀವು ಬೇರೆಯವರಿಗೆ ಕೊಡಬಾರ್ದು. ಯಾವ ಗ್ರಹಕ್ಕೆ ಯಾವ ಧಾನ್ಯಗಳು ಹಾಗೂ ಯಾವ ವಸ್ತುಗಳು ಅಂತ ನಾನು ತಿಳಿಸ್ಕೊಡ್ತೇನೆ. ಮೊದಲು ಗ್ರಹಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ತಿಳ್ಕೊಳ್ಳಿ. ನಂತರ ಯಾರು ಯಾವ ವಸ್ತುಗಳನ್ನು ದಾನ ಮಾಡಬಾರ್ದು ಅಂತ ತಿಳಿಸ್ಕೊಡ್ತೇನೆ. ನವಗ್ರಹಗಳಲ್ಲಿ ಮೊದಲನೆಯ ಗ್ರಹ, ಆತ್ಮಕಾರಕ ಗ್ರಹ ಅಂತಲೇ ಕರಿತೀವಿ, ಸೂರ್ಯಗ್ರಹ. ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟ ಧಾನ್ಯ ಗೋಧಿ ಮತ್ತು ಬೆಲ್ಲ. ಸೂರ್ಯನಿಗೆ ಸಂಬಂಧಿಸಿದಂತಹ ಧಾತು ತಾಮ್ರ. ರತ್ನಗಳಲ್ಲಿ ಮಾಣಿಕ್ಯ. ಸೂರ್ಯನಿಗೆ ಸಂಬಂಧಿಸಿದಂತಹ ಸರ್ಕಾರಕ್ಕೆ ಸೂರ್ಯಗ್ರಹ ಅಧಿಪತಿಯಾಗಿರ್ತಾರೆ. ಸಂಬಂಧಗಳ ವಿಚಾರಕ್ಕೆ ಬಂದರೆ ತಂದೆಗೆ ಕಾರಕ ಗ್ರಹ ಅಂದರೆ ಸೂರ್ಯಗ್ರಹ ಅಂತ ಕರಿತೀವಿ. ಎರಡನೆಯ ಗ್ರಹ ಚಂದ್ರಗ್ರಹ. ಚಂದ್ರಗ್ರಹದ ಧಾನ್ಯ ಅಕ್ಕಿ ಮತ್ತು ಬೆಳ್ಳಿ ಲೋಹ ಧಾತು ಆಗಿರುತ್ತೆ. ಮತ್ತು ಹಾಲು, ನೀರು ಮತ್ತು ತಾಯಿಗೆ ಕಾರಕ ಗ್ರಹ ಚಂದ್ರ. ಅನ್ಕಂಡೀಷ್ನಲ್ ಲವ್ ಅಂತಾರೆ. ತಾಯಿಯ ಪ್ರೀತಿಗೆ ಕೊನೆಯೇ ಇಲ್ಲ ಅಲ್ವಾ? ಸರಿಸಾಟಿ ಯಾರೂ ಇಲ್ಲ. ತಾಯಿ ಯಾವ ಮಕ್ಕಳಿಗೂ ಭೇದ ಭಾವ ಮಾಡೋದಿಲ್ಲ, ಎಲ್ರಿಗೂ ಒಂದೇ ರೀತಿ ಸಮಾನವಾದ ಪ್ರೀತಿಯನ್ನು ತೋರಿಸ್ತಾಳೆ. ಆದ್ದರಿಂದ ತಾಯಿಯನ್ನು ಚಂದ್ರನಿಗೆ ಹೋಲಿಕೆ ಮಾಡಲಾಗಿದೆ. ಮೂರನೆಯದಾಗಿ ಮಂಗಳ ಗ್ರಹ. ಧೈರ್ಯಕ್ಕೆ ಕಾರಕ ಗ್ರಹ ಅಂತಲೇ ಕರಿತೀವಿ ನಾವು ಮಂಗಳ ಗ್ರಹವನ್ನು. ಮತ್ತು ರಕ್ತಕ್ಕೆ ಕಾರಕ ಗ್ರಹ ಮಂಗಳ ಗ್ರಹ. ತೊಗರಿಬೇಳೆಗೆ, ಧಾನ್ಯಗಳ ವಿಚಾರಕ್ಕೆ ಬಂದರೆ ತೊಗರಿಬೇಳೆ. ರಕ್ತದಾನಕ್ಕೆ ಮಂಗಳನ ದಾನ ಅಂತ ಹೇಳ್ಬಹುದು ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ. ಸಂಬಂಧಗಳಲ್ಲಿ ಅಣ್ಣ ತಮ್ಮಂದಿರು ರಿಲೇಷನ್ಶಿಪ್ಪನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾಲ್ಕನೆಯದಾಗಿ ಬುಧಗ್ರಹ. ಧಾನ್ಯಗಳಲ್ಲಿ ಹೆಸರು ಕಾಳು ಕಾರಕ ಗ್ರಹ ಆಗ್ತಾರೆ ಬುಧಗ್ರಹಕ್ಕೆ. ಹಸಿರು ಗಿಡಗಳು ಅಂದರೆ ಚಿಕ್ಕ ಚಿಕ್ಕ ಗಿಡಗಳು, ಪ್ಲ್ಯಾಂಟು, ಇವಕ್ಕೆಲ್ಲ ಕಾರಕ ಗ್ರಹ ಬುಧಗ್ರಹ ಆಗಿರ್ತಾರೆ. ಸಂಬಂಧಗಳಲ್ಲಿ ಸೋದರ ಮಾವ. ಧಾತುಗಳಲ್ಲಿ ಕಂಚು. ಐದನೆಯದಾಗಿ ಗುರುಗ್ರಹ. ಚಿನ್ನಕ್ಕೆ ಕಾರಕ ಗ್ರಹ ಮತ್ತು ಜ್ಞಾನಕ್ಕೆ ಕಾರಕ ಗ್ರಹ ಅಂದರೆ ಗುರು, ಬೃಹಸ್ಪತಿ ಮತ್ತು ಗುರುದೇವ ಅಂತಲೂ ಕರಿತೇವೆ. ಪವಿತ್ರ ತೀರ್ಥ ಮತ್ತು ಜಲಕ್ಕೆ ಕಾರಕ ಅಂದರೆ ಪವಿತ್ರ ಕ್ಷೇತ್ರಗಳು, ದೇವಸ್ಥಾನ, ಗಂಗಾಜಲ ಇವಕ್ಕೆಲ್ಲ ಕಾರಕ ಗುರುಗ್ರಹ ಆಗಿರ್ತಾರೆ. ಮತ್ತು ಪುಸ್ತಕಗಳು, ಧಾರ್ಮಿಕ ಪುಸ್ತಕಗಳು ಗುರುವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆರನೆಯದಾಗಿ ಶುಕ್ರಗ್ರಹ. ಶುಕ್ರಗ್ರಹಕ್ಕೆ ಕಾರಕ ಅಂದರೆ ಪರ್ಫ್ಯೂಮ್, ಸುಗಂಧ ದ್ರವ್ಯಗಳು ಮತ್ತು ಹೆಂಡತಿ, ಪ್ರೇಯಸಿ, ಪ್ರೇಮಿ, ಪ್ರೀತಿಗೆ ಕಾರಕ ಗ್ರಹ ಶುಕ್ರಗ್ರಹ. ಮತ್ತು ಬಟ್ಟೆಗಳು, ರೆಡಿಮೇಡ್ ಕ್ಲಾತ್ಸು ಇವಕ್ಕೆಲ್ಲ ಕಾರಕ ಗ್ರಹ ಶುಕ್ರ ಆಗಿರ್ತಾರೆ. ಹಸು, ನಿಮ್ಮ ಸುತ್ತಮುತ್ತಲಿನ ಬ್ಯೂಟಿಫುಲ್ ವಸ್ತುಗಳಿಗೆಲ್ಲ ಕಾರಕ ಗ್ರಹ ಶುಕ್ರಗ್ರಹ ಅಂತ ನಾವು ಕರಿತೀವಿ. ಮತ್ತು ಮೇನ್ ಥಿಂಗ್ಸನ್ನು ಮಾತ್ರ ನಾನು ಹೇಳ್ತೇನೆ. ತುಂಬ ಇದೆ ಕಾರಕ ಗ್ರಹಗಳ ಪ್ರಕಾರ ಹೋದರೆ. ನಾನು ಮೇನ್ ಥಿಂಗ್ಸನ್ನು ಮಾತ್ರ ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ.
ಮತ್ತು ಧಾನ್ಯಗಳಲ್ಲಿ ಅವರೆಕಾಳು ಶುಕ್ರ ಗ್ರಹಕ್ಕೆ ಬರುತ್ತೆ. 7ನೇದಾಗಿ ಶನಿಗ್ರಹ. ಕಪ್ಪು ಎಳ್ಳಿಗೆ ಕಾರಕ ಗ್ರಹ ಶನಿಗ್ರಹ. ಕಬ್ಬಿಣದ ಭಾಂಡಲಿ, ಕಬ್ಬಿಣದ ಯಾವುದೇ ವಸ್ತುಗಳಾದರೂ ಶನಿಗ್ರಹನೇ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಲೇಬರ್, ಕಾರ್ಮಿಕರಿಗೆ ಕಾರಕ ಗ್ರಹ ಶನಿಗ್ರಹ ಆಗಿರ್ತಾರೆ. 8ನೇದಾಗಿ ರಾಹು ಗ್ರಹ. ಟೀ ಪುಡಿಗೆ ಮತ್ತು ಚಹಾದ ಎಲೆಗಳಿಗೆ ಕಾರಕ ಗ್ರಹ ಅಂದರೆ ರಾಹು ಗ್ರಹ ಆಗಿರ್ತಾರೆ. ಮತ್ತು ಮೊಬೈಲ್, ಕಂಪ್ಯೂಟರ್ಸ್, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗೂ ಕಾರಕ ಗ್ರಹ ಅಂದರೆ ರಾಹು ಗ್ರಹ ಆಗಿರ್ತಾರೆ. ಕಪ್ಪು ಉದ್ದಿನ ಕಾಳು ಮತ್ತು ಮೂಲಂಗಿ, ರಾಹುವಿನ ಪ್ರಾಣಿ ಬೆಕ್ಕಾಗಿರುತ್ತೆ. 9ನೇದಾಗಿ ಕೇತು ಗ್ರಹ. ಕೇತುವಿನ ಪ್ರಾಣಿ ನಾಯಿ, ಡಾಗ್ ಆಗಿರುತ್ತೆ. ಡಾಗ್ಗೆ ಕಾರಕ ಗ್ರಹ ಕೇತು. ಕಪ್ಪು ಮತ್ತು ಬಿಳಿ ಕಂಬಳಿಗೆ ಕಾರಕ ಗ್ರಹ ಕೇತು ಆಗಿರ್ತಾರೆ. ಧಾನ್ಯಗಳಲ್ಲಿ ಹುರುಳಿಕಾಳು ಕೇತುವಿಗೆ ರೆಪ್ರೆಸೆಂಟ್ ಮಾಡುತ್ತೆ, ಕೇತುವನ್ನು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 8ನೇ ಮನೆಗೆ ಸಂಬಂಧಿಸಿದಂತಹ ದಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. 8ನೇ ಮನೆ ಅಂದರೆ ಸಡನ್ ಈವೆಂಟ್ಸ್ ಆಗುತ್ತೆ, ಅಂದರೆ ಕಷ್ಟಗಳು ಸಡನ್ನಾಗಿ ಬರುತ್ತೆ, ಆಕ್ಸಿಡೆಂಟ್ ಆಗುವಂತಹ ಸ್ಥಾನ ಅದು. ಮತ್ತು ಆಯುಷ್ಯ ಸ್ಥಾನ ಅಂತಲೂ ಕರಿತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಆದ್ದರಿಂದ 8ನೇ ಮನೆಯಲ್ಲಿ ಸ್ಥಿತವಾಗಿರುವಂತಹ ಗ್ರಹಕ್ಕೆ ಸಂಬಂಧಿಸಿದಂತಹ ದಾನವನ್ನು ಮಾಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ತೊಂದರೆಗಳು ಬರುತ್ತಿದ್ದರೆ, ಅಂದರೆ ಎಕ್ಸಾಂಪಲ್, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರ್ತಾ ಇದ್ದರೆ ಶನಿಗ್ರಹಕ್ಕೆ ಸಂಬಂಧಿಸಿದಂತಹ ದಾನವನ್ನು ಮಾಡಬೇಕಾಗುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರ್ತಿದ್ರೆ, ಗಂಡ ಹೆಂಡತಿ ನಡುವೆ ಪದೇ ಪದೇ ಜಗಳ ಆಗ್ತಿದ್ರೆ, ಭಿನ್ನಾಭಿಪ್ರಾಯ ಮತ್ತು ಮದುವೆಗೆ ತುಂಬ ಡಿಲೇ ಆಗ್ತಿದ್ರೆ ಶುಕ್ರನಿಗೆ ಸಂಬಂಧಿಸಿದಂತಹ ದಾನವನ್ನು ಮಾಡಿ. ಮಾತಿನಲ್ಲಿ ಯಾರಿಗೆ ಸಮಸ್ಯೆ ಇರುತ್ತದೋ, ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಕಡಿಮೆ ಇರುತ್ತೆ, ತುಂಬ ಪ್ರನೌನ್ಸಿಯೇಷನ್ ಪ್ರಾಬ್ಲಮ್ ಇರುವಂತಹವರು, ಸರಿಯಾಗಿ ಮಾತನಾಡೋದಕ್ಕೂ ತೊಂದರೆ ಆಗ್ತಿರುತ್ತೆ, ಅಂತಹವರು ಬುಧನ ಗ್ರಹಕ್ಕೆ ಸಂಬಂಧಿಸಿದಂತಹ ದಾನವನ್ನು ಮಾಡಬೇಕಾಗುತ್ತೆ. ನಿಮ್ಮಲ್ಲಿ ಧೈರ್ಯದ ಕೊರತೆ ಇದ್ದರೆ, ಧೈರ್ಯ ಕಡಿಮೆ ಇರುತ್ತೆ, ಸ್ಟೇಜ್ ಫಿಯರ್ ಇರುತ್ತೆ, ಆಗ ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತಹ ದಾನವನ್ನು ಮಾಡಿ. ಯಾರಿಗೆ ರೆಕಗ್ನೈಸ್ ಸಿಗ್ತಾ ಇರಲ್ಲ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ನೇಮ್ ಆ್ಯಂಡ್ ಫೇಮ್ ಸಿಗ್ತಿಲ್ಲ, ನಮಗೆ ಹೆಸರು ಖ್ಯಾತಿ ಏನು ಸಿಗ್ತಾ ಇಲ್ಲ ಅನ್ನುವವರು ಸೂರ್ಯ ಗ್ರಹಕ್ಕೆ ಸಂಬಂಧಿಸಿದಂತಹ ದಾನವನ್ನು ಕೊಡಬೇಕಾಗುತ್ತೆ. ನಮ್ಮ ಜಾತಕದಲ್ಲಿ ಯಾವ ಗ್ರಹ ನೆಗೆಟಿವ್ ಇರುತ್ತೋ ಆ ಗ್ರಹದ ದಾನವನ್ನು ಮಾಡಬೇಕು. ಪಾಸಿಟಿವ್ ಗ್ರಹದ ದಾನವನ್ನು ಮಾಡಿದರೆ ಕಷ್ಟಗಳು, ಬಡತನ ಎಲ್ಲವೂ ಕಂಡುಬರುತ್ತೆ. ನಿಮ್ಮ ಲಗ್ನದಲ್ಲಿರುವಂತಹ ಗ್ರಹದ ದಾನ ಯಾವತ್ತಿಗೂ ಮಾಡಬಾರ್ದು. ನಿಮ್ಮ ಲಗ್ನದಲ್ಲಿರುವ ಗ್ರಹ ನಿಮ್ಮನ್ನು ಕಂಟ್ರೋಲ್ ಮಾಡುವಂತಹ ಕಂಟ್ರೋಲರ್ ಗ್ರಹ ಆಗಿರುತ್ತೆ. ಆ ಗ್ರಹವನ್ನು ದಾನ ಮಾಡಿದ್ರೆ ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತೀರಾ. ಎಕ್ಸಾಂಪಲ್, ನಿಮ್ಮ ಲಗ್ನದಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿದ್ದರೆ, ನಿಮ್ಮ ಲಗ್ನ ತುಲಾ ಲಗ್ನ ಅಥವಾ ಮೀನ ಲಗ್ನ ಆಗಿದ್ದರೆ ಅಲ್ಲಿ ಶುಕ್ರ ಉಚ್ಚ ಸ್ಥಿತಿಯಲ್ಲಿ ಇರ್ತಾರೆ. ಅದು ತುಂಬ ಕಂಫರ್ಟ್ ಇರುತ್ತೆ ಶುಕ್ರನಿಗೆ ಆ ಮನೆಗಳು. ಇದನ್ನು ಮಾಳವ್ಯ ಯೋಗ ಅಂತಲೂ ಕರಿತೀವಿ. ಯಾರ ಲಗ್ನದಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿರುತ್ತೋ ಅದನ್ನು ಮಾಳವ್ಯ ಯೋಗ ಅಂತ ಕರೆಯಲ್ಪಡುತ್ತೆ. ಈ ಯೋಗವಿರುವಂತಹವರು ಯೋಗ ಇರುವವರು ಶುಕ್ರನ ವಿಶೇಷ ಅನುಗ್ರಹ ಇವ್ರ ಮೇಲಿರುತ್ತೆ. ಇಂತಹವರು ಪರ್ಫ್ಯೂಮನ್ನು ದಾನ ಮಾಡಲೇಬಾರ್ದು, ಯಾರಿಗೂ ಗಿಫ್ಟನ್ನು ಸಹ ಕೊಡಬಾರ್ದು. ನೀವು ಶುಕ್ರ ಗ್ರಹವನ್ನು ದಾನ ಮಾಡಿದಾಗ ಆಗುತ್ತೆ, ನಿಮಗೆ ಹಣದ ಸಮಸ್ಯೆ ಖಂಡಿತವಾಗ್ಲೂ ಕಟ್ಟಿಟ್ಟ ಬುತ್ತಿ ಇದ್ದೇ ಇರುತ್ತೆ. ಬೇಕಾದರೆ ನೀವು ಗಿಫ್ಟಾಗಿ ತೊಗೋಬೋದು ಪರ್ಫ್ಯೂಮ್ನ, ಆದರೆ ಯಾರಿಗೂ ಯಾವುದೇ ಕಾರಣಕ್ಕೂ ಪರ್ಫ್ಯೂಮನ್ನು ಗಿಫ್ಟಾಗಿ ಕೊಡಲೇಬೇಡಿ. ಮತ್ತು ಲಗ್ನದಿಂದ 7ನೇ ಮನೆಯಲ್ಲಿ ಗುರುಗ್ರಹ ಏನಾದರೂ ಸ್ಥಿತವಾಗಿದ್ದರೆ ನೀವು ಧರಿಸಿದ ಬಟ್ಟೆಗಳನ್ನು ಮತ್ತು ಬುಕ್ಸನ್ನು ಯಾರಿಗೂ ದಾನ ಮಾಡಬಾರ್ದು. ಲಗ್ನದಿಂದ 2ನೇ ಮನೆಯಲ್ಲಿ ಬುಧ ಗ್ರಹ ಏನಾದರೂ ಇದ್ದರೆ, ಅಂದರೆ ನಿಮ್ಮ ಲಗ್ನ ಚಾರ್ಟಿಂದ 2nd ಹೌಸಲ್ಲಿ ಬುಧ ಗ್ರಹ ಇದ್ದರೆ ಅಂತಹವರು ರೇಷನನ್ನು ದಾನವಾಗಿ ಕೊಡಬಾರ್ದು. ಕೊಟ್ಟರೆ ನಿಮಗೆ ಕಷ್ಟಗಳು ಬರುತ್ತೆ. ಲಗ್ನದಿಂದ 11ನೇ ಮನೆಯಲ್ಲಿ ಶನಿ ಗ್ರಹವಿದ್ದರೆ ಯಾರಿಗೂ ಶನಿಗ್ರಹಕ್ಕೆ ಸಂಬಂಧಿಸಿದಂತಹ ದಾನವನ್ನು ಕೊಡಲೇಬಾರ್ದು. ಮದ್ಯಪಾನಕ್ಕೆ ಕಾರಕ ಗ್ರಹ ಶನಿಗ್ರಹ ಅಂತ ಕರಿತೀವಿ. ಯಾರ ಜಾತಕದಲ್ಲಿ 11ನೇ ಮನೆಯಲ್ಲಿ ಶನಿಗ್ರಹ ಸ್ಥಿತವಾಗಿರುತ್ತೋ ಅಂತಹವರು ಫ್ರೆಂಡ್ಸ್ಗೆ, ರಿಲೇಷನ್ಗೆ ಪಾರ್ಟಿ, ಮದ್ಯಪಾನ, ಡ್ರಿಂಕ್ಸು ಇದನ್ನೆಲ್ಲ ಕೊಡಿಸ್ಬಾರ್ದು. ಸ್ನೇಹಿತರಿಗೆ ಪೆನ್ನನ್ನು ಸಹ ಗಿಫ್ಟಾಗಿ ಕೊಡಬಾರ್ದು. ನಿಮ್ಮ ಮತ್ತು ನಿಮ್ಮ ಸ್ನೇಹಿತರ ಸಂಬಂಧ ಹಾಳಾಗುತ್ತೆ. ಯಾರಿಗೂ ಪೆನ್ನನ್ನು ಗಿಫ್ಟಾಗಿ ಕೊಡಬಾರ್ದು ಅಂತ ಶಾಸ್ತ್ರ ಹೇಳಿದೆ. ಮತ್ತು ಚೂಪಾದ ವಸ್ತುಗಳನ್ನು, ಅಂದರೆ ಸೀಸರು, ಚಾಕು, ಇವುಗಳನ್ನು ಸಹ ದಾನವಾಗಿ ಗಿಫ್ಟಾಗಿ ಕೊಡಬಾರ್ದು. ಅದರಿಂದ ಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ತೀರಾ. ಮತ್ತು ಪೊರಕೆಯನ್ನು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ. ಪೊರಕೆಯನ್ನು ಸಹ ಯಾರಿಗೂ ಗಿಫ್ಟಾಗಿ ಕೊಡಬಾರ್ದು. ಪೊರಕೆ ಹಳೆಯದಾಗಿದ್ದರೆ ಅದನ್ನು ಬಿಸಾಡಬಹುದು, ಬಟ್ ಯಾರಿಗೂ ಕೊಡೋ ಹಾಗಿಲ್ಲ. ಕೊಟ್ಟರೆ ನಿಮಗೆ ದರಿದ್ರ ಬರುತ್ತದೆ.
ಈ ರೀತಿ ನಿಮ್ಮ ಜಾತಕದಲ್ಲಿ ಪಾಸಿಟಿವ್ ಗ್ರಹಗಳಿಗೆ ಸಂಬಂಧಿಸಿದಂತಹ ದಾನವನ್ನು ಅಥವಾ ಗಿಫ್ಟನ್ನು ಯಾರಿಗೂ ಕೊಡಬಾರ್ದು. ಕಷ್ಟಗಳು ಸಮಸ್ಯೆಗಳನ್ನ ಎದುರಿಸ್ತೀರಾ. ಬದಲಿಗೆ ನೆಗೆಟಿವ್ ಗ್ರಹಗಳ ದಾನವನ್ನು ನೀವು ಮಾಡಿದ್ರೆ ಕಷ್ಟಗಳು ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಆ ಗ್ರಹಗಳ ಪ್ರಭಾವ ಸಹ ನಿಮ್ಮ ಮೇಲೆ ನೆಗೆಟಿವ್ ಎಫೆಕ್ಟನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಈ ರೀತಿ ದಾನವನ್ನು ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.